ಪ್ರೇಯಸಿಯ ಜೊತೆ ಹೆಡ್ ಕಾನ್ಸ್ಟೇಬಲ್ನ ಲವ್ವಿ ಡವಿ ಸ್ಟೋರಿ ಇದು. ತನ್ನ ಪ್ರೇಯಸಿಯ ಜೊತೆ ಪೊಲೀಸಪ್ಪ ಲವ್ವಿ ಡವಿ ಶುರುವಿಟ್ಟುಕೊಂಡಿದ್ರೆ ಆ ಪ್ರೇಯಸಿಯ ಜೊತೆ ಹೆಡ್ ಕಾನ್ಸ್ಟೇಬಲ್ ಇದ್ದದ್ದನ್ನ ಪತ್ನಿ ನೋಡಿ ಅವರನ್ನ ಲಾಕ್ ಮಾಡಿದ್ದಾರೆ. ಮನೆಯಲ್ಲಿ ಇಬ್ಬರನ್ನ ಲಾಕ್ ಮಾಡಿ ನಂತರ ಎಸ್ಪಿಗೆ ಕೂಡ ದೂರು ಕೊಟ್ಟಿದ್ದಾರೆ. ರಾಯಚೂರಿನ ಸಿರವಾರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನೀನು ವಾದ ಮಾಡಬೇಡ. ಈಗ ಮಗ ರೆಡ್ ಎಣ್ಣೆಗೆ ಸಿಕ್ಕಾರ ಸುಮ್ಮನೆ ವಾದ ಮಾಡಬೇಡ ಅಷ್ಟೇ. ಹೆಡ್ ಕಾನ್ಸ್ಟೇಬಲ್ ರಾಜ್ ಮೊಹಮ್ಮದ್ ಪತ್ನಿ ಕೈಗೆ ಲಾಕ್ ಆಗಿಬಿಟ್ಟಿದ್ದಾರೆ. ಸಿರವಾರ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ ಮೊಹಮ್ಮದ್. ಪತ್ನಿ ದೇವದುರ್ಗ ಠಾಣೆ ಕಾನ್ಸ್ಟೇಬಲ್ ಆಗಿದ್ದ ಪ್ಯಾರಿ ಬೇಗಂ. ಪ್ರೇಯಸಿಗಾಗಿ 4 ವರ್ಷದಿಂದ ಪತ್ನಿ ಪ್ಯಾರಿ ಬೇಗಂನಿಂದ ದೂರ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಆನಂತರ ಇವರ ಪ್ರೇಮ ವಿಚಾರವನ್ನು ತಿಳಿದಂತಹ ಪತ್ನಿ ಇಬ್ಬರು ಜೊತೆಗಿದ್ದಾಗ ಲಾಕ್ ಮಾಡಿದ್ದಾರೆ. ಆಮೇಲೆ ಎಸ್ಪಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಸಿರವಾರ ಪಟ್ಟಣದ ಮನೆಯಲ್ಲಿ ಪ್ರೇಯಸಿ ಜೊತೆ ಇದ್ದಂಥ ಹೆಡ್ ಕಾನ್ಸ್ಟೇಬಲ್ ಅನ್ನ ಪತ್ನಿಯ ಲಾಕ್ ಮಾಡಿದ್ದಾರೆ. ಮನೆಯ ಲಾಕ್ ತೆಗೆದು ರಾಜ್ ಮೊಹಮ್ಮದ್ ಹಾಗೂ ಪ್ರೇಯಸಿಯ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಸಿರವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ಲುಕೋಸ್ ಕರ್ಕೊಂಡ್ ಬಂದಿವಿ. ಒಡೆ ಬಂದು ಮಾಡಿ ನೋಡಿ ನೀವೇ ನೀನು ವಾದ ಮಾಡಬೇಡ. ಈಗ ಮಗ ರೆಡ್ ಎಣ್ಣೆಗೆ ಸಿಕ್ಕಾರ ಸುಮ್ಮನೆ ವಾದ ಮಾಡಬೇಡ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡುತ್ತಾರೆ. ಅನಿಲ್, ಏನಿದು ಹೆಡ್ ಕಾನ್ಸ್ಟೇಬಲ್ ಲವ್ ಸ್ಟೋರಿ? ದಿವ್ಯಾ, ಏನು ರಾಯಚೂರು ಜಿಲ್ಲೆಯಲ್ಲಿ ನಡೆದಂತ ಘಟನೆ ಆಗಿರುವಂತದ್ದು. ಆದ್ರೆ ಪತ್ನಿಯನ್ನು ದೂರ ಮಾಡಿ ಏನು ಆ ಪ್ರೇಯಸಿ ಜೊತೆಗೆ 4 ವರ್ಷದಿಂದ ಕೂಡ ಹೆಡ್ ಕಾನ್ಸ್ಟೇಬಲ್ ಇರುವಂತ ಘಟನೆ. ನಿನ್ನೆ ಏನು ಸಡನ್ ಆಗಿ ಮನೆಯಲ್ಲಿ ಇರುವಂತ ಪ್ರೇಯಸಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಒಂದೇ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಪತ್ನಿ ಬಂದು ಮನೆಯನ್ನು ಲಾಕ್ ಮಾಡಿಕೊಂಡು ಎಸ್ಪಿಗೂ ಕೂಡ ಒಂದು ದೂರು ನೀಡಿರುವಂತದ್ದು. ಸ್ಥಳೀಯ ಮಟ್ಟದ ಪೊಲೀಸರಿಗೂ ಕೂಡ ಮಾಹಿತಿ ನೀಡಿ ಅವರನ್ನು ಕೂಡ ಕರ್ಕೊಂಡು ಹೋಗಿರುವಂತ ಘಟನೆ ನಡೆದಿರುವಂತದ್ದು. ಏನು ರಾಯಚೂರು ಜಿಲ್ಲೆ ಇದು ಸಿರವಾರ ಪಟ್ಟಣದಲ್ಲಿರುವಂತಹ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ರಾಜ್ ಮೊಹಮ್ಮದ್ ಅವರು ಸಿರವಾರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರು. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಕೂಡ ಫಿರಾ ಬೇಗಂ ಅಂತೇಳಿ ಅವರ ಪತ್ನಿ ಕೂಡ ಕೆಲಸ ಮಾಡ್ತಾ ಇರೋದು. ಇಬ್ಬರು ಪೊಲೀಸ್ ಇಲಾಖೆಯಲ್ಲಿ ಇರುವಂತದ್ದು. ಆದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೂಡ ಅವರು ಕೂಡ ಒಂದು 10 ವರ್ಷದ ಕೆಳಗಡೆ ಪ್ರೀತಿಸಿ ಮದುವೆ ಕೂಡ ಆಗಿರುವಂತದ್ದು. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ರಾಜ್ ಮೊಹಮ್ಮದ್ ಅವರು ಮುಂಚಿತವಾಗಿ ಅದೇ ಸ್ಟಾಫ್ ನರ್ಸ್ ಆಗಿರುವಂತ ಕವಿತಾಳ ಸ್ಟಾಫ್ ನರ್ಸ್ ಆಗಿರುವಂತ ಸರಳಾ ಅವರ ಜೊತೆಗೆ ಕೂಡ ಒಂದು ಇದು ಪರಿಚಯವಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಪ್ರೀತಿಯಾಗಿ ಅನೈತಿಕ ಸಂಬಂಧಕ್ಕೆ ತಿರುಗುತ್ತೆ ಅಂತೇಳಿ ನೇರವಾಗಿ ಪತ್ನಿ ಆರೋಪ ಮಾಡ್ತಾ ಇರುವಂತದ್ದು. ಅದೇ ಇವಾಗ ಸಿರವಾರದಲ್ಲಿ ಏನು ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ರಾಜ್ ಮೊಹಮ್ಮದ್ ಅವರು ಪತ್ನಿಯನ್ನ ದೂರ ಮಾಡಿ ಏನು ಪ್ರೇಯಸಿಗೋಸ್ಕರ ಪತ್ನಿಯನ್ನು ದೂರ ಮಾಡಿದ್ದಾರೆ. 4 ವರ್ಷದಿಂದ ಕೂಡ ಇಬ್ರು ದೂರ ಇದ್ದಾರೆ ಅಂತೇಳಿ ಇದು ಪತ್ನಿ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ನಿನ್ನೆ ಮನೆಯಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಇಬ್ಬರನ್ನು ಮನೆಯಲ್ಲಿ ಲಾಕ್ ಮಾಡ್ಕೊಂಡು ಇವರು ಎಸ್ಪಿಗೂ ಕೂಡ ದೂರು ನೀಡಿದ್ದಾರೆ. ಇಂದು ದೂರು ನೀಡಲು ಕೂಡ ಮುಂದಾಗಿರುವಂತದ್ದು. ದಿವ್ಯಾ, ಹೆಡ್ ಕಾನ್ಸ್ಟೇಬಲ್ ಪತ್ನಿ ಏನ್ ಕೇಳ್ತಾ ಇದ್ದಾರೆ? ನ್ಯಾಯ ಅಂದ್ರೆ ಅವ್ರಿಗೆ ಏನ್ ಬೇಕಂತೆ? ನಿಜವಾಗ್ಲು, ಯಾಕಂತಂದ್ರೆ ಹೆಡ್ ಕಾನ್ಸ್ಟೇಬಲ್ ಪತ್ನಿ ಆದಂತ ಫಾರಂ ಬೇಗಂ ಅವರು ಅವರಿಗೆ ಇಬ್ರು ಮಕ್ಕಳು ಇರುವಂತದ್ದು. ಆದ್ರೆ ಇವತ್ತಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತ ಒಂದು ಪರಿಹಾರ ನೀಡಿಲ್ಲ. ಮತ್ತೆ ಇವರು ನನ್ನನ್ನು ಬಿಟ್ಟು ದೂರ ಹೋಗಿರುವಂತದ್ದು. ಆದ್ರೆ ಇವತ್ತಿವರೆಗೂ ಕೂಡ ಡೈವರ್ಸ್ ಆಗಿಲ್ಲ. ಆದ್ರೆ ಯಾವುದೇ ರೀತಿಯಾದಂತ ಕಾನೂನು ಪ್ರಕಾರ ಆಗಿಲ್ಲ. ಆದ್ರೆ ಇನ್ನೊಬ್ಬರ ಜೊತೆ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಂತೂ ಪ್ರಶ್ನೆ ಆಗಿರುವಂತದ್ದು. ದಿವ್ಯಾ, ರೈಟ್, ಈಗ ಎಸ್ಪಿಗೆ ದೂರು ಕೊಟ್ಟಿರೋದ್ರಿಂದಾಗಿ ಅವರೇನಾದ್ರೂ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಥವಾ ಕ್ರಮ ತಗೊಂಡಿದ್ದಾರೆ? ನಿಜವಾಗ್ಲೂ ದಿವ್ಯಾ, ಇವತ್ತು ಮುಂಜಾನೆ ನಿನ್ನೆ ಸಂಜೆ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಇವತ್ತು ಮುಂಜಾನೆ ಪತ್ನಿ ಆದಂತ ಫಾರೂಕ್ ಬೇಗಂ ಅವರು ಕೂಡ ಇವತ್ತು ಸಿರವಾರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೊಡಲು ಮುಂದಾಗಿರುವಂತದ್ದು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತೀವಿ ಅಂತ ಹೇಳಿ ಎಸ್ಪಿಗಳು ಕೂಡ ಮಾಹಿತಿ ನೀಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್. ಗ್ಲುಕೋಸ್ ಕರ್ಕೊಂಡ್ ಬಂದಿವಿ. ಒಡೆ ಬಂದು ಮಾಡಿ ನೋಡಿ ನೀವೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.